100 ಎಲೆಕ್ಟ್ರಿಕ್ ಗಾಡಿಗಳು ಸೇಲಿಗಿದೆ. ಹೆವಿ ಬಿಲ್ಟ್ ಕ್ವಾಲಿಟಿ ಇರ್ತಕ್ಕಂಥ ಗಾಡಿಗಳು ಕೇವಲ 650 ರೂಪಾಯಿಗೆ ನಿಮ್ಮ ಎಲೆಕ್ಟ್ರಿಕ್ ಗಾಡಿಗಳಿಗೆ ಜನರಲ್ ಸರ್ವಿಸ್ ನಾವು ಮಾಡ್ಕೊಡ್ತೀವಿ. ಸೊ ಏನಂದ್ರೆ ಇಶ್ಯೂ ಏನಂತ ಹೇಳಿದ್ರೆ ಇದರಲ್ಲಿ ರ್ಯಾಟ್ ಬೈಟ್ ಆಗಿದೆ ಅಂತ ಬಂದಿದೆ ಇದರಲ್ಲಿ. ಬಟ್ ಇದ್ರದ್ದು ಮೋಟರ್ ಕಂಟ್ರೋಲರ್ ನಾವು ಓಪನ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಬಾಟಮ್ ಅಲ್ಲಿ ನಿಮ್ಮ ವೆಹಿಕಲ್ ಅಲ್ಲಿ ಮೋಟರ್ ಪ್ರಾಬ್ಲಮ್ ಇದೆಯಾ, ಬ್ಯಾಟ್ರಿ ಪ್ರಾಬ್ಲಮ್ ಇದೆಯಾ, ಅಥವಾ ಎಂಟೈರ್ ವೆಹಿಕಲ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದು ಪ್ರಾಪರ್ ಆಗಿ ಸರ್ವಿಸ್ ಸಿಗ್ತಾ ಇಲ್ವಾ, ಅಥವಾ ಸರ್ವಿಸ್ ಸ್ಟೇಷನ್ ಇದ್ದು ಕೂಡ ನೀವು ವೆಹಿಕಲ್ನ ಬಿಟ್ಟರೆ ವಾರ 10 ದಿನ ಅಂತ ನಾನು ಹೇಳ್ತಾ ಇದ್ದರೆ ನಿಮಗೆ ಮೈ ಬ್ಯಾಟ್ರಿ ಟೆಕ್ಕಲ್ಲಿ ಕಂಪ್ಲೀಟ್ ಸೊಲ್ಯೂಷನ್ನು 1 ಪಾಯಿಂಟ್ ಸೊಲ್ಯೂಷನ್ ನಿಮ್ಗೆ ಎಲ್ಲ ರೀತಿಯ ಸರ್ವಿಸ್ಗೆ ಅಂತಲೇ ಹೇಳ್ಬೋದು. ಪೆಟ್ರೋಲ್ ವೆಹಿಕಲ್ಗಳಲ್ಲಿ ಇಂಜಿನ್ ಆದರೆ ಒಬ್ಬರೇ ಮೆಕ್ಯಾನಿಕ್ ಫುಲ್ ಎಲ್ಲ ಗಾಡಿನೂ ಮಾಡ್ತಾರೆ. ಬಟ್ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಹಾಗಾಗಲ್ಲ. ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಮೇಜರ್ ಪಾರ್ಟ್ಸ್ ಆಗಿರೋಂಥ ಬ್ಯಾಟ್ರಿ ಆಗಿರ್ಬೋದು, ಮೋಟರ್ ಆಗಿರ್ಬೋದು, ಕಂಟ್ರೋಲರ್ ಆಗಿರ್ಬೋದು, ಬ್ಯಾಟ್ರಿ ಸೊಲ್ಯೂಷನ್ ಕೂಡ ಸಿಗೋವಂಥದ್ದು ನಿಮಗೆ. ಬ್ಯಾಟ್ರಿಗಳಲ್ಲಿ ನಿಮಗೆ ಸೆಲ್ ಲೆವೆಲ್ ನೋಡಿ, ಇದು ಲಿಥಿಯಂ ಸೆಲ್ ಆಗಿರ್ಬೋದು, ಸೆಲ್ ಲೆವೆಲಲ್ಲಿ ನಿಮಗೆ ಸರ್ವಿಸ್ ಸಿಗುವಂಥದ್ದು. ಎಲೆಕ್ಟ್ರಿಕ್ ಗಾಡಿಗಳು ತೊಗೊಂಡ್ರೆ ಮೇಜರ್ ಆಗಿ ಸ್ಪೇರ್ ಪಾರ್ಟ್ಸಿಗೆ ತೊಂದರೆ ಇರುತ್ತೆ. ನಾವು ನಂಬೋದು ಏನಂತ ಹೇಳಿದ್ರೆ ಗಾಡಿ ಒಂದು ಎಮೋಷನ್. ಸೊ ಆ ಒಂದು ಎಮೋಷನ್ಗೆ ವ್ಯಾಲ್ಯೂ ಕೊಡೋಂಥದ್ದು ನಾವು ಪ್ರಿಯಾರಿಟಿಯಲ್ಲಿ ನಾವು ಮೈಬ್ಯಾರಿಟೆಕ್ಕಲ್ಲಿ ಮಾಡ್ಕೊಡ್ತಾ ಇರೋದು. ಸೊ ಎಲ್ಲರೂ ಕೂಡ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಆಗಿರೋದ್ರಿಂದ ಅಷ್ಟು ಡೆಡಿಕೇಟೆಡ್ ಆಗಿ ಜೆನ್ಯೂನ್ ಆಗಿ ಸರ್ವಿಸ್ ಕೊಡ್ತೀವಿ. ಬರೀ ಸರ್ವಿಸ್ ಅಷ್ಟೇನಾ, ನಮ್ಮಲ್ಲಿ ನಿಮಗೆ ಏನಾದರೂ ನೀವೊಂದು ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ತಾ ಇದ್ದೀರಾ, ರೀಫರ್ಬಿಶ್ಡ್ ಅಥವಾ ಪ್ರೀ ಓನ್ಡ್ ವೆಹಿಕಲ್ಸ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಹತ್ರ ಅದು ಕೂಡ ಆಪ್ಷನ್ ಇದೆ. ಕೇಸ್ ಏನೋ ನೀವು ಒಂದು ಬಜೆಟ್ ಫ್ರೆಂಡ್ಲಿ ಗಾಡಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದೆಲ್ಲ ಕೂಡ ಇಂಪೋರ್ಟೆಡ್ ವೆಹಿಕಲ್ಸ್ ಆಗಿದ್ದು ಪ್ರೀ ಓನ್ಡ್ ವೆಹಿಕಲ್ಸ್. ನಮ್ಮಲ್ಲಿ ಹೊಸ ವೆಹಿಕಲ್ ಸಿಗೋದು ಕಡಿಮೆ, ಬಟ್ ಪ್ರೀ ಓನ್ಡ್ ವೆಹಿಕಲ್ಸ್ಗೆ ನಿಮ್ಗೇನು ಹೊಸ ಗಾಡಿ ತೊಗೋತೀರಾ ಅಂತ ಹೇಳಿದ್ರೆ ನಿಮ್ಗೆ ಇನ್ ಕೇಸ್ ಏನೋ 3 ವರ್ಷ ವಾರಂಟಿ ಏನಾದ್ರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರೀ ಓನ್ಡ್ ವೆಹಿಕಲ್ಸ್ಗೂ ಕೂಡ ನಾವು ಸೇಮ್ ವಾರಂಟಿ ಕೊಡೋಂಥದ್ದು. ಸ್ಟಾರ್ಟಿಂಗ್ ಬರೀ ನಿಮ್ಗೆ ಒಂದು 35,000 ರೂಪಾಯಿಂದನೂ ಗಾಡಿ ಸಿಗೋಂಥದ್ದು ನೋಡಿ. ಇದೆಲ್ಲನೂ ಆಲ್ಮೋಸ್ಟ್ ನಿಮಗೆ ಬ್ಯಾಂಕ್ ಆಪ್ಷನ್ ಗಾಡಿಗಳಿರುತ್ತೆ ನಿಮಗೆ. ಏನು ಸರ್, ಚೆನ್ನಾಗಿದ್ದೀರಾ? ಆರಾಮ್ ಸರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಮತ್ತು ಅಗೈನ್ ಯಾರೆಲ್ಲ ಇ ವಿ ಸ್ಕೂಟರ್ಗಳಿಗೆ ಸರ್ವಿಸ್ ಬೇಕು ಅಂದರೆ ಹೋಗಿ ಒಂದು ವಾರಗಟ್ಟಲೆ ಕಾದು ಅಪಾಯಿಂಟ್ಮೆಂಟ್ ತೊಗೊಂಡು ಕೊನೆಗೆ ಆ ಸರ್ವಿಸು ಸ್ಯಾಟಿಸ್ಫೈ ಇಲ್ದಲೇ ಅದನ್ನು ಅನುಭವಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಕೊನೆಗೆ ನಡೋ ರಸ್ತೆಲೆ ಬೆಂಕಿ ಹಚ್ಚಿ ಅವರ ಏನತ್ತೆ ಆಕ್ರೋಶನ ವ್ಯಕ್ತಪಡಿಸಿರೋದನ್ನು ನೋಡಿದ್ದೀವಿ. ಹೌದು ಸರ್, ಅಲ್ವಾ? ಯಾವ್ದು ಬೈ ಮಾಡಬೇಕು, ಯಾವ್ದು ಬೈ ಮಾಡಬಾರ್ದು ಅಂತ ಕನ್ಫ್ಯೂಸಲ್ಲೂ ಇದ್ದಾರೆ. ಆ ಬಡ್ಜೆಟ್ ಅಷ್ಟು ಕೊಡಬೇಕು ಅಂತಲೂ ಕನ್ಫ್ಯೂಸಲ್ಲಿ ಇದ್ದಾರೆ. ಅದೆಲ್ಲದ್ರ ಮಧ್ಯೆ ಸರ್ವಿಸು ನಾನೇ ಮಾಡ್ತೀನಿ, ನಿಮಗೆ ಕಡಿಮೆ ಪ್ರೈಸಲ್ಲಿ ಸೆಕೆಂಡ್ ಹ್ಯಾಂಡ್ ಏನಾದರೂ ಬೇಕಾ, ಇ ವಿ ಬೇಕು, ಅದನ್ನು ಕೂಡ ನಾನೇ ಕೊಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು ಸರ್. ಮೊದಲನೇದಾಗಿ ಖುಷಿ ವಿಚಾರ ಇದೆ. ಎಲ್ಲದೂ ಕೂಡ ಒಂದೇ ಜಾಗದಲ್ಲೇ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಒಂದು ವರ್ಡ್ನ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದೇ ಮೈ ಬ್ಯಾಟ್ರಿ ಟೆಕ್. ಖಂಡಿತ ಅಲ್ವಾ ಸರ್? ಏನೇನು ಎಕ್ಸ್ಟ್ರಾ ಸರ್ವಿಸ್ ಆಗುತ್ತೆ, ಏನೆಲ್ಲ ಮಾಡ್ಕೊಡ್ತೀರಾ ಒಂದು ಸ್ವಲ್ಪ ಡೀಟೇಲ್? ಖಂಡಿತ ಸರ್. ನಿಮಗೆ ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ಎಲೆಕ್ಟ್ರಿಕ್ ಗಾಡಿ ಇದು ಮೇಜರ್ ಆಗಿ ನಾವೇನು ಹೇಳ್ಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ 4 years ಇಂದ ಇದೀವಿ, ಸರ್ವಿಸ್ ಇಂಡಸ್ಟ್ರಿಯಿಂದಾನೆ. ಸೊ ಎಲೆಕ್ಟ್ರಿಕ್ ಗಾಡಿಗಳಿದ್ದು ಪ್ರಾಪರ್ ಆಗಿ ಸರ್ವಿಸ್ ಸಿಗ್ತಾ ಇಲ್ಲ. ಕಸ್ಟಮರ್ಸ್ ಬರೋರಿಗೆಲ್ಲ ಸರ್ ಗಾಡಿ ಬಿಟ್ಟರೆ 1 ವಾರ 1 ತಿಂಗಳು ಎಲ್ಲ ರೀತಿಯ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ನಾವು ಡೆಡಿಕೇಟೆಡ್ ಆಗಿ ಸರ್ವಿಸ್ ಇಂಡಸ್ಟ್ರಿ ಇರೋದ್ರಿಂದ 1 ಪಾಯಿಂಟ್ ಸೊಲ್ಯೂಷನ್. ನಿಮ್ಮ ಹತ್ರ ಯಾವುದೇ ಗಾಡಿ ಇರಲಿ, ಪ್ರೀಮಿಯಂ ವೆಹಿಕಲ್ಸ್, ಓಲಾ ಆಗಿರಲಿ, ಚೇತಕ್ ಆಗಿರಲಿ, ಐಕ್ಯೂಬ್ ಆಗಿರಲಿ, ಅಥವಾ ಅನ್ಬ್ರಾಂಡೆಡ್ ಬ್ರ್ಯಾಂಡ್ಸ್ ಆಗಿರಲಿ, ಓಕಿನಾವಾ, ಯಾವುದೇ ಹೆಸರಿರೋ ಗಾಡಿ, ಹೆಸರಿಲ್ಲದೆ ಇರೋ ಗಾಡಿ ಆಗಿದ್ರು ತೊಂದರೆ ಇಲ್ಲ, ತಗೊಂಬನ್ನಿ, ನಾವು ಸರ್ವಿಸ್ ಮಾಡ್ಕೊಡ್ತೀವಿ. ಜೆನ್ಯೂನ್ ಸ್ಪೇರ್ಸ್ ಜೊತೆಗೆ ಟ್ರೈನ್ಡ್ ಟೆಕ್ನಿಷಿಯನ್ ಜೊತೆಗೆ ವೆಹಿಕಲ್ ಕೊಟ್ಟಿರ್ತೀರಿ, ಹೆಂಗೆ ಸರ್ವಿಸ್ ಮಾಡ್ತಾರೆ ಹೆಂಗೆ 100% ವರಿ ಮಾಡಬೇಡಿ. ಟ್ರೈನ್ಡ್ ಟೆಕ್ನಿಷಿಯನ್ಸ್ ಇರೋದ್ರಿಂದ ಒಂದು ಒಳ್ಳೆ ಪ್ರೀಮಿಯಂ ಸರ್ವಿಸ್ ಸಿಗೋಂಥದ್ದು. ಅದು ಅಷ್ಟೇ ಅಲ್ಲದೆ ಇನ್ ಕೇಸ್ ನೀವೇನಾದರೂ ಒಂದು ಗಾಡಿ ಪರ್ಚೇಸ್ ಮಾಡಬೇಕು, ಎಲೆಕ್ಟ್ರಿಕ್ ವೆಹಿಕಲ್ನ ಬಜೆಟಲ್ಲಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಹತ್ರ ಎಲ್ಲ ಚಾನ್ಸ್ ವೆಹಿಕಲ್ಸೇ ಬರೋದು. ಚಾನ್ಸ್ ವೆಹಿಕಲ್ಸ್ ಹೆಂಗೆ ಅಂತ ಹೇಳಿದ್ರೆ ಆಪ್ಷನ್ ಆಗಿರ್ಬೋದು, ಅಥವಾ ಯಾರು ಅರ್ಜೆಂಟಾಗಿ ಗಾಡಿ ಬೇಕು ಅಂತ ಸೇಲ್ ಮಾಡೋಂಥದ್ದು ಇರ್ಬೋದು, ಆ ಎಲ್ಲ ಆಪ್ಷನ್ಸು ನಮ್ಮ ಹತ್ರ ಸಿಗುತ್ತೆ. ಆಪ್ಷನ್ ವೆಹಿಕಲ್ಸ್ ಎಲ್ಲನೂ ಕೂಡ ನಿಮ್ಗೆ ಒಂದು ಒಳ್ಳೆ ಬಜೆಟಲ್ಲೇ ಸಿಕ್ಬಿಡುತ್ತೆ ಗಾಡಿಗಳು. ರಿಫರ್ಬಿಶ್ಮೆಂಟ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಗಾಡಿಗಳಿದೆ, ತುಂಬಾ ಹಳೆ ಗಾಡಿ, ಕಂಡೀಷನ್ ಇಲ್ಲ, ರಿಫರ್ಬಿಶ್ಮೆಂಟ್ ಬೇಕಾ, ರಿಫರ್ಬಿಶ್ಮೆಂಟು ನಾವೇ ಮಾಡ್ಕೊಡ್ತೀವಿ. ನಿಮ್ಮ ಗಾಡಿಗಳಿಗೆ ಸರ್ವಿಸ್ ಬೇಕಾ, ಅದು ನಾವೇ ಮಾಡ್ಕೊಡ್ತೀವಿ. ಅಥವಾ ನಮ್ಮ ಜಾಗದಲ್ಲಿ ಹೊಸ ಗಾಡಿ ರಿಫರ್ಬಿಶ್ಮೆಂಟ್ ಗಾಡಿ ಏನಾದ್ರು ಬೇಕು ಅಂತ ಹೇಳಿದ್ರೆ ರಿಫರ್ಬಿಶ್ ಗಾಡಿಗಳು ಕೂಡ ಸಿಗುತ್ತೆ ನಿಮಗೆ. 1 ಪಾಯಿಂಟ್ ಸೊಲ್ಯೂಷನ್ ಮೈ ಬ್ಯಾಟ್ರಿ ಟೆಕ್ ಸುಂಕದಕಟ್ಟೆಯಲ್ಲಿ ನಿಮಗೆ. ಒಟ್ಟಲ್ಲಿ ನಿಮ್ಗೆ ಏನೇ ಗಾಡಿ ಬೇಕಂದ್ರು ಮತ್ತೆ ಸರ್ವಿಸ್ ಬೇಕಂದ್ರು ಇಲ್ಲೇ ಸಿಗುತ್ತೆ ಅಲ್ವಾ? ಖಂಡಿತ ಸರ್. ಪ್ರಾಬ್ಲಮ್ ಏನು ಹೊರಗಡೆ ಶೋರೂಮ್ ಅಲ್ಲಿ ಹೇಳ್ತಾರೋ ಅಷ್ಟು ದಿನಗಳೇ ತಗೊಂತೀರಾ ಸರ್ವಿಸ್ ಮಾಡೋದಕ್ಕೆ? ಸರ್ ನಮ್ಮಲ್ಲಿ ಏನಂತ ಹೇಳಿದ್ರೆ ಡೆಡಿಕೇಟೆಡ್ ಆಗಿ ನಾವು ಸರ್ವಿಸ್ ಇಂಡಸ್ಟ್ರಿಲಿ ಓರಿಯೆಂಟೆಡ್ ಕಾನ್ಸಂಟ್ರೇಟೆಡ್ ಇರೋದ್ರಿಂದ ಎಲ್ಲಾ ಬ್ರ್ಯಾಂಡು ಸರ್ವಿಸ್ ಮಾಡ್ತೀವಿ. ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತ ಸರ್ವಿಸ್ ಇಲ್ಲ, ಎಲ್ಲ ಪ್ರೀಮಿಯಂ ಆಗಿರಲಿ, ನಾನ್ ಪ್ರೀಮಿಯಂ ಆಗಿರಲಿ. ಸೊ ನಮ್ದು ಡೈಲಿ ಇನ್ವರ್ಡ್ ಒಂದು 40 to 50 ವೆಹಿಕಲ್ಸ್ ಇನ್ವರ್ಡ್ ಸರ್ವಿಸ್ ಮಾಡ್ತೀವಿ. ಇನ್ ಕೇಸ್ ಏನಾದ್ರು ಅಷ್ಟು ವೆಹಿಕಲ್ ಫಿಲ್ ಆಗಿತ್ತು ಅಂತ ಹೇಳಿದ್ರೆ ಸೇಮ್ ಡೇಲೇ ಡೆಲಿವರಿ ಮಾಡಕ್ ಹೋಗ್ತೀವಿ. ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 1 or 2 days ಅದ್ರ ಮೇಲೆ ಹೋದ್ರೆ ನಾವು ವೆಹಿಕಲ್ಗೂ ಇದು ಮಾಡ್ಕೊಳ್ಳೋ ಮ್ಯಾಕ್ಸಿಮಮ್ 2 days. ಆಲ್ಮೋಸ್ಟ್ ಕರ್ನಾಟಕ ಆಲ್ ಓವರ್ ಇಂಡಿಯಾದಾದ್ಯಂತ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಸೇಲ್ ಮಾಡಿದ್ದಾರೆ, ಅಷ್ಟು ಗಾಡಿಗಳು ಓಡಾಡ್ತಾ ಇದ್ದಾವೆ. ಸೊ ನಿಮ್ಮ ಸರ್ವಿಸ್ ಇದಕ್ಕೆ, ನಿಮ್ಮ ಬ್ಯಾಟ್ರಿ ಟೆಕ್ ಕಂಪನಿಗೆ ಯಾವ್ಯಾವ ಊರುಗಳಿಂದ ಬರ್ತಾ ಇದ್ದಾರೆ ಸರ್? ಸಿಕ್ಕಾಪಡೆ ಸರ್. ನಮ್ದು ಸರ್ವಿಸ್ ಓರಿಯೆಂಟೆಡ್ ಆಗಿರೋದ್ರಿಂದ ಮಾಲೂರು ಆಗಿರಲಿ, ಮಾಡ್ಗೆ ಆಗಿರಲಿ, ಕೋಲಾರಿಂದ, ಹೊಸೂರಿಂದೆಲ್ಲ ಹುಡ್ಕೊಂಡು ಬರುತ್ತೆ. ಬಿಕಾಸ್ ನಾವು ಡೆಡಿಕೇಟೆಡ್ ಸರ್ವಿಸ್ ಕೊಡ್ತಾ ಇರೋದ್ರಿಂದ ಸರ್ವಿಸ್ ನೇಮ್ ಏನು ಈಗ ನಮ್ಮಲ್ಲಿ ಬರೋಂಥ ಮೇಜರ್ ಕಸ್ಟಮರ್ಸ್ ರೆಫರೆನ್ಸ್ ಕಸ್ಟಮರ್ಸೇ. ಹೋಗಪ್ಪ ಅವ್ರ ಹತ್ರ ಸರ್ವಿಸ್ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ, ಅದೊಂದೇ ಕಾರಣಕ್ಕೆ ನಮಗೆ ಈವರೆಗೂ ಎಕ್ಸ್ಪ್ಯಾಂಡ್ ಆಗಿದೆ. ಖಂಡಿತ. ಓಕೆ, ಹಾಗಾದ್ರೆ ಒಂದೊಂದಾಗೆ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡೋಣ ಸರ್? ಶ್ಯೂರ್ ಸರ್, ಖಂಡಿತ ಬನ್ನಿ. ನೀವು ರೆಡಿ ಇದೀರಲ್ವಾ? ಹಾಗಾದ್ರೆ ತೋರ್ಸೋಣ ಬನ್ನಿ. ಎಲೆಕ್ಟ್ರಿಕ್ ಗಾಡಿ ಇದ್ದು ನಿಮ್ಮ ಹತ್ರ ಏನಾದರೂ ಅದಕ್ಕೆ ಪ್ರಾಪರ್ ಆಗಿ ಸರ್ವಿಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ
ಮೈ ಬ್ಯಾಟ್ರಿ ಟೆಕ್ ಸುಂಗುದಕಟ್ಟೆಯಲ್ಲಿ ನಿಮಗೆ ಕಂಪ್ಲೀಟ್ ಎಲ್ಲ ರೀತಿಯ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೂ ಕೂಡ ಸರ್ವಿಸ್ ಸಿಗುತ್ತಂತು. ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೂ ಅಂತ ಹೇಳಿದ್ರೆ ಪ್ರೀಮಿಯಂ ವೆಹಿಕಲ್ಸ್ಗೂ ಹೌದು ಖಂಡಿತ ಇಲ್ಲೇನು ನೋಡ್ತಾ ಇದ್ದಾರೆ ನೋಡಿ, ಓಲಾ ಆಗಿರ್ಬೋದು, ಲೋಡರ್ ಆಗಿರ್ಬೋದು, ಹೆಸರು ಇರೋಂಥ ಗಾಡಿ ಆಗಿರಲಿ ಅಥವಾ ಹೆಸರು ಇಲ್ಲದೇ ಇರೋಂಥ ಗಾಡಿ ಆಗಿರಲಿ, ಅದ್ರ ಜೊತೆಗೆ ಮೇಜರ್ ಪ್ರೀಮಿಯಂ ವೆಹಿಕಲ್ಸ್ ಆಗಿರ್ತಕ್ಕಂಥ ಐಕ್ಯೂಬ್ ಆಗಿರಲಿ, ಚೇತಕ್, ಓಲಾ, ಏತರ್ ಯಾವುದೇ ವೆಹಿಕಲ್ಸ್ ಆಗಿರಲಿ, ನಿಮ್ಮ ವೆಹಿಕಲಲ್ಲಿ ಮೋಟ್ರ್ ಪ್ರಾಬ್ಲಮ್ ಇದೆಯಾ, ಬ್ಯಾಟ್ರಿ ಪ್ರಾಬ್ಲಮ್ ಇದೆಯಾ, ಅಥವಾ ಎಂಟೈರ್ ವೆಹಿಕಲಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದು ಪ್ರಾಪರಾಗಿ ಸರ್ವಿಸ್ ಸಿಗ್ತಾ ಇಲ್ವಾ, ಅಥವಾ ಸರ್ವಿಸ್ ಸ್ಟೇಷನ್ ಇದ್ದು ಕೂಡ ನೀವು ವೆಹಿಕಲ್ನ ಬಿಟ್ಟರೆ ವಾರ 10 ದಿನ ಅಂತ ನಾವು ಹೇಳ್ತಾ ಇದ್ದರೆ ನಿಮಗೆ ಮೈ ಬ್ಯಾಟ್ರಿ ಟೆಕ್ಕಲ್ಲಿ ಕಂಪ್ಲೀಟ್ ಸೊಲ್ಯೂಷನು, 1 ಪಾಯಿಂಟ್ ಸೊಲ್ಯೂಷನ್ ನಿಮ್ಗೆ ಎಲ್ಲ ರೀತಿಯ ಸರ್ವಿಸ್ಗೆ ಅಂತಲೇ ಹೇಳ್ಬೋದು. 1 ಪಾಯಿಂಟ್ ಸೊಲ್ಯೂಷನ್ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ನಿಮ್ಮ ವೆಹಿಕಲಲ್ಲಿ ಏನಾಗುತ್ತೆ, ವೆಹಿಕಲಲ್ಲಿ ಪೆಟ್ರೋಲ್ ವೆಹಿಕಲ್ಗಳಲ್ಲಿ ಇಂಜಿನ್ ಆದರೆ ಒಬ್ಬರೇ ಮೆಕ್ಯಾನಿಕ್ ಫುಲ್ ಎಲ್ಲ ಗಾಡಿನೂ ಮಾಡ್ತಾರೆ. ಬಟ್ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಹಾಗಾಗಲ್ಲ. ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಮೇಜರ್ ಪಾರ್ಟ್ಸ್ ಆಗಿರೋಂಥ ಬ್ಯಾಟ್ರಿ ಆಗಿರ್ಬೋದು, ಮೋಟ್ರ್ ಆಗಿರ್ಬೋದು, ಕಂಟ್ರೋಲರ್ ಆಗಿರ್ಬೋದು, ಒಂದೊಂದು ಸಪ್ರೇಟ್ ಪಾರ್ಟ್ಸ್ ಆಗಿರೋದ್ರಿಂದ ಎಲ್ಲನೂ ಒಂದೇ ಜಾಗದಲ್ಲಿ ಸಿಗೋದು ನಿಮಗೆ ಕಷ್ಟ. ಬಟ್ ಈಗ ಮೈ ಬ್ಯಾಟ್ರಿ ಟೆಕ್ಕಲ್ಲಿ ಒಂದೇ ಜಾಗದಲ್ಲಿ ನಿಮಗೆ ಬ್ಯಾಟ್ರಿ ಸೊಲ್ಯೂಷನ್ ಕೂಡ ಸಿಗೋವಂಥದ್ದು. ನಿಮಗೆ ಬ್ಯಾಟ್ರಿಗಳಲ್ಲಿ ನಿಮಗೆ ಸೆಲ್ ಲೆವೆಲ್ ನೋಡಿ, ಇದು ಲಿಥಿಯಂ ಸೆಲ್ ಆಗಿರ್ಬೋದು, ಸೆಲ್ ಲೆವೆಲಲ್ಲಿ ನಿಮಗೆ ಸರ್ವಿಸ್ ಸಿಗೋವಂಥದ್ದು. ಮೋಟ್ರು ಕೂಡ ನಿಮಗೆ ಮೋಟ್ರಲ್ಲಿ ನಿಮ್ದೇನೋ ಸೆನ್ಸರ್ ಆಗೋಗಿತ್ತು ಅಥವಾ ಮೋಟ್ರ್ ವರ್ಕ್ ಆಗ್ತಾ ಇಲ್ಲ, ವೈಬ್ರೇಷನ್ ಬರ್ತಾ ಇಲ್ಲ, ನಿಮ್ಮ ಗಾಡಿ ಮೈಲೇಜ್ ಬರ್ತಾ ಇಲ್ಲ, ರನ್ನಿಂಗಲ್ಲಿ ಆಫ್ ಆಗ್ತಾ ಇದೆ, ಅಥವಾ ಒಂದು ಪ್ರಾಪರಾಗಿ ಸರ್ವಿಸೇ ಸಿಕ್ಕದೆ ನೀವೇನಾದರೂ ಒಂದು ಗಾಡಿನ ಸ್ಕ್ರ್ಯಾಪ್ ಮಾಡಿದರೂ ಕೂಡ ಸ್ಕ್ರ್ಯಾಪ್ ಕಂಡೀಷನ್ ಗಾಡಿನ ಕೂಡ ನೀವು ಜೆನ್ಯೂನ್ ಕಂಡೀಷನ್ಗೆ ಮಾಡಿಕೊಡ್ತೀವಿ. ಎಲೆಕ್ಟ್ರಿಕ್ ಗಾಡಿಗಳು ತೊಗೊಂಡ್ರೆ ಮೇಜರ್ ಆಗಿ ಸ್ಪೇರ್ ಪಾರ್ಟ್ಸಿಗೆ ತೊಂದರೆ ಇರುತ್ತೆ. ಬಟ್ ಈಗಿನ ಅಡ್ವಾನ್ಸ್ಡ್ ಇದರಲ್ಲಿ ಎಲ್ಲವೂ ಕೂಡ ಎಲ್ಲ ಟೆಕ್ನಿಷಿಯನ್ಸ್ ಕೂಡ ಟ್ರೈನ್ಡ್ ಟೆಕ್ನಿಷಿಯನ್. ಯಾಕಂತ ಹೇಳಿದ್ರೆ ನಾವು ಒಂದು ಬಿಲೀವ್ ಮಾಡೋದೇನಂತ ಹೇಳಿದ್ರೆ, ಈಗ ನಾನು ಒಂದು ಗಾಡಿ ಓನರ್ ಆಗಿ ನಮ್ಮ ಗಾಡಿನ ಸರ್ವಿಸ್ ಸ್ಟೇಷನ್ಗೆ ಬಿಟ್ಟಾಗ ಗಾಡಿನ ಪ್ರಾಪರಾಗಿ ಸರ್ವಿಸ್ ಮಾಡ್ತಾರಾ ಇಲ್ವಾ, ಪ್ರಾಪರ್ ಜೆನ್ಯೂನ್ ಸ್ಪೇರ್ಸ್ ಯೂಸ್ ಮಾಡ್ತಾರಾ ಇಲ್ವಾ, ಅದನ್ನು ಕ್ಲೀನಾಗಿ ನೋಡ್ಕೋತಾರ. ನಾವು ನಂಬೋದು ಏನಂತ ಹೇಳಿದ್ರೆ ಗಾಡಿ ಒಂದು ಎಮೋಷನ್. ಸೊ ಆ ಒಂದು ಎಮೋಷನ್ಗೆ ವ್ಯಾಲ್ಯೂ ಕೊಡೋಂಥದ್ದು ನಾವು ಪ್ರಿಯಾರಿಟಿಯಲ್ಲಿ ನಾವು ಮೈ ಬ್ಯಾಟ್ರಿ ಟೆಕ್ಕಲ್ಲಿ ಮಾಡ್ಕೊಡ್ತಾ ಇರೋದು. ಸೊ ಎಲ್ಲರೂ ಕೂಡ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಆಗಿರೋದ್ರಿಂದ ಜೆನ್ಯೂನ್ ಸ್ಪೇರ್ಸ್ ಯೂಸ್ ಮಾಡಿ ಜೆನ್ಯೂನ್ ಕ್ವಾಲಿಟಿಲಿ ನಿಮಗೆ ಒಂದು ಒಳ್ಳೆ ಬಜೆಟಲ್ಲಿ ಒಂದು ಪ್ರೀಮಿಯಂ ಸರ್ವಿಸ್ ಸಿಗೋವಂಥದ್ದು. ಬಟ್ ಯೂಶಲಿ ಎಲೆಕ್ಟ್ರಿಕ್ ಗಾಡಿಗಳಿಗೆ ಸರ್ವಿಸ್ ಬೇಡ ಅಂತ ಹೇಳ್ತಾರೆ, ಬಟ್ ಅದು 100% ನಿಜ ಅಲ್ಲ. ಯಾಕಂದರೆ ಇದರಲ್ಲೂ ಮೂವಿಂಗ್ ಐಟಮ್ಸ್ ಇರೋದ್ರಿಂದ ಇದಕ್ಕೂ ಕೂಡ ಸರ್ವಿಸ್ ಬೇಕಾಗುತ್ತೆ. ಇದಕ್ಕೊಂದು ಮೇಜರ್ ಎಕ್ಸಾಂಪಲ್ ತೋರಿಸೋದಾದರೆ ನಿಮಗೆ ಬನ್ನಿ ತೋರಿಸ್ತೀನಿ. ಇದರಲ್ಲಿ ನೋಡಿ, ಇದು ಒಂದು ಓಲಾ ಎಲೆಕ್ಟ್ರಿಕ್ ವೆಹಿಕಲು. ಇದು ಆಲ್ಮೋಸ್ಟ್ ಒಂದು ಕೇವಲ ಎಷ್ಟು ಇದು ನೋಡಿ, ಇದೊಂದು 24,000 ಓಡಿದೆ ಗಾಡಿ ಇದು. ಸೊ ಏನಂದರೆ ಇಶ್ಯೂ ಏನಂತ ಹೇಳಿದ್ರೆ ಇದರಲ್ಲಿ ರ್ಯಾಟ್ ಬೈಟ್ ಆಗಿದೆ ಅಂತ ಬಂದಿದೆ ಇದರಲ್ಲಿ. ಬಟ್ ಇದ್ರದ್ದು ಮೋಟ್ರ್ ಕಂಟ್ರೋಲರ್ ನಾವು ಓಪನ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಬಾಟಮಲ್ಲಿ ಫುಲ್ ಮಣ್ಣು ಕೂತ್ಕೊಂಡ್ಬಿಟ್ಟಿದೆ. ಇನ್ನು ಮೋಟ್ರ್ ಮೇಲೆ ಎಲ್ಲಾನು ಫುಲ್ ಮಣ್ಣು ಕೂತ್ಕೊಂಡ್ಬಿಟ್ಟಿದೆ. ಇದು ವಾಶ್ ಮಾಡದೇ ಇದ್ರೆ ಏನಾಗುತ್ತೆ, ಈ ಕೇಬಲ್ಸ್ ಇದೆಯಲ್ಲ, ಈ ಕೇಬಲ್ಸ್ ಮೇಲೆ ಎಲ್ಲಾನು ಮಣ್ಣು ಕೂತ್ಕೊಂಡು ಕೇಬಲ್ ಹಾರ್ಡ್ ಆಗಿಬಿಡುತ್ತೆ. ಸೊ ಕೇಬಲ್ ಹಾರ್ಡ್ ಆಗಿದಾಗ ಏನಾಗುತ್ತೆ, ಒಂಚೂರು ಮೂವ್ಮೆಂಟ್ ಆದರೂ ಕೂಡ ಕೇಬಲ್ ಕಟ್ ಆಗೋದು ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆಲ್ಲನೂ ಕೂಡ ಜನರಲ್ ಸರ್ವಿಸ್ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಜನರಲ್ ಸರ್ವಿಸ್ ಮಾಡಿಸ್ಕೊಂಡ್ರೆ ಏನು, ಸೊ ಜನರಲ್ ಸರ್ವಿಸಲ್ಲಿ ನಿಮಗೆ ಮೇಜರ್ ಆಗಿ ಯಾವುದೇ ರೀತಿ ಎಲೆಕ್ಟ್ರಿಕ್ ವೆಹಿಕಲ್ ಆಗಿದ್ರು ಕೂಡ ಸ್ವಿಂಗ್ ಆರ್ಮ್ ಗ್ರೀಸಿಂಗ್ ಆಗುತ್ತೆ, ಕೋನ್ಸೆಟ್ ಗ್ರೀಸಿಂಗ್ ಆಗುತ್ತೆ, ಇಂಟರ್ನಲ್ ವಾಷಿಂಗ್ ಆ್ಯಂಡ್ ಪಾಲಿಶಿಂಗ್ ಆಗುತ್ತೆ. ಸೊ ಇದಿಷ್ಟು ಕೂಡ ನಿಮಗೆ ನಿಮ್ಮ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಒಂದು ಜನರಲ್ ಸರ್ವಿಸ್ ಅಂತ ಯಾವುದೇ ವೆಹಿಕಲ್ ಆಗಿರಲಿ, ನಿಮಗೆ ಮೂವಿಂಗ್ ಐಟಮ್ ಅಂತ ಬಂತು ಅಂತ ಹೇಳಿದ್ರೆ ಪೆಟ್ರೋಲ್ ಆಗಿರಲಿ ಎಲೆಕ್ಟ್ರಿಕ್ ಆಗಿರಲಿ ಸರ್ವಿಸ್ ಬೇಕಾಗೇ ಆಗುತ್ತೆ. ಸೊ ಇದಕ್ಕೆಲ್ಲ ಎಷ್ಟು ಕಾಸ್ಟ್ ಆಗುತ್ತೆ, ಕೇವಲ 650 ರೂಪಾಯಲ್ಲಿ ನಿಮಗೆ ಎಂಟೈರ್ ವೆಹಿಕಲ್ ಜನರಲ್ ಸರ್ವಿಸ್ ಮಾಡ್ಕೊಡ್ತೀವಿ. ಎಲೆಕ್ಟ್ರಿಕ್ ಸ್ಕೂಟರ್ಗೆ ಮಾತ್ರ. ನಿಮಗೆ ಹೊರಗಡೆ ಎಲ್ಲಾನು ಎಲ್ಲ ಗಾಡಿಗಳಿಗೂ ಜೊತೆಗೂ ಮಾಡಿಕೊಡ್ತಾರೆ. ಬಟ್ ನಮ್ಮ ಪ್ಲಾಟ್ಫಾರ್ಮಲ್ಲಿ ನಿಮಗೆ ಡೆಡಿಕೇಟೆಡ್ ಆಗಿ ಬರೀ ಎಲೆಕ್ಟ್ರಿಕ್ ಗಾಡಿಗಳಿಗೆ ಮಾತ್ರ ಸರ್ವಿಸ್ ಸಿಗುವಂಥದ್ದು ವಿತ್ ಜೆನ್ಯೂನ್ ಆ್ಯಂಡ್ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಜೊತೆಗೆ. ಸೊ ಸರ್ವಿಸ್ಗೆ ನಮ್ಮ ಹತ್ರ ಎಲ್ಲಿಂದ ಅಂದರೆ ಆಲ್ಮೋಸ್ಟ್ ಮಾಲೂರು, ಮಾಗಡಿಯಿಂದ ಕೂಡ ಹುಡ್ಕೊಂಬರ್ತಾರೆ. ಅಷ್ಟು ಡೆಡಿಕೇಟೆಡ್ ಆಗಿ ಜೆನ್ಯೂನ್ ಆಗಿ ಸರ್ವಿಸ್ ಕೊಡ್ತೀವಿ. ಇನ್ ಕೇಸ್ ನೀವೇನಾದರೂ ನಿಮ್ಮೂರಲ್ಲೂ ಒಂದು ಸರ್ವಿಸ್ ಸ್ಟೇಷನ್ ಇದೇ ಥರ ಓಪನ್ ಮಾಡಬೇಕಾ, ನಾವು ಟ್ರೈನಿಂಗ್ ಕೊಟ್ಟು ನಿಮಗೆ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ಎಲ್ರಿಗೂ ಗೊತ್ತು ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರಿ ಹೆಂಗೆ ಗ್ರೋ ಆಗ್ತಿದೆ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಷ್ಟು ಸೇಲ್ ಆಗುತ್ತೋ ಅಷ್ಟು ಸರ್ವಿಸ್ ಕೂಡ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ನಾವು ಸೇಲ್ಸ್ ಇದು ಮಾಡಲ್ಲ, ಕಂಪ್ಲೀಟ್ ಸರ್ವಿಸ್ ಓರಿಯೆಂಟೆಡ್ ಆಗಿರೋದ್ರಿಂದ ನೀವೇನಾದ್ರು ಸರ್ವಿಸ್ ಕಲಿಬೇಕು ಅಂತ ಹೇಳಿದ್ರೆ ಆ ಸಪೋರ್ಟ್ ನಾವು ಕೂಡ ಮಾಡ್ಕೊಡ್ತೀವಿ. ಬರೀ ಸರ್ವಿಸ್ ಅಷ್ಟೇನಾ, ನಮ್ಮಲ್ಲಿ ನಿಮಗೆ ಏನಾದರೂ ನೀವೊಂದು ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ತಾ ಇದ್ದೀರಾ, ರೀಫರ್ಬಿಶ್ಡ್ ಅಥವಾ ಪ್ರೀ ಓನ್ಡ್ ವೆಹಿಕಲ್ಸ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಹತ್ರ ಅದು ಕೂಡ ಆಪ್ಷನ್ ಇದೆ. ಸೊ ಹೆಂಗೆ ಯಾವ್ದು ರೀತಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಬ್ಯಾಂಕ್ ಆಕ್ಷನ್ ವೆಹಿಕಲ್ ಆಗಿರ್ಬೋದು, ಆ ಥರದ್ದೆಲ್ಲ ತುಂಬಾನೇ ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲೂ ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟ್ ಎಂಟರ್ ಇದೆಲ್ಲ ವೆಹಿಕಲ್ಸ್ ಹೆಂಗೆ ಅಂತ ಹೇಳಿದ್ರೆ ಸ್ಪೇರ್ಸೇ ಸಿಗಿದೆ. ಆಲ್ಮೋಸ್ಟ್ ಕೆಲವೊಂದು ಬ್ಯಾಂಕ್ ಆಕ್ಷನ್ ಇದರಲ್ಲಿ ಅಥವಾ ಕಂಪ್ನಿ ಯಾವುದೋ ಕ್ಲೋಸ್ ಆಗಿರುತ್ತೆ, ಆ ಥರದ ಚಾನ್ಸ್ ವೆಹಿಕಲ್ಸೇ ನಮ್ಮ ಹತ್ರ ಸಿಗುವಂಥದ್ದು. ಸೊ ಬನ್ನಿ ನಿಮ್ಗೆ ಇನ್ನೂ ಸ್ಟಾಕ್ ವೆಹಿಕಲ್ಸ್ ಕೂಡ ತೋರಿಸ್ಕೊಡ್ತೀನಿ. ನಿಮಗೆ ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು, ನಿಮಗೆ ಎಲ್ಲ ವೆಹಿಕಲ್ಸ್ ನಿಮಗೆ ಪ್ರೀಮಿಯಂ ವೆಹಿಕಲ್ಸ್ ಆಗಿರ್ಬೋದು. ನೋಡಿ, ಚೇತಕ್ ಇದೆ, ಐಕ್ಯೂಬ್ ಇದೆ, ಏತರ್ ಇದೆ, ಓಲಾ ಇದೆ, GT ಬ್ರ್ಯಾಂಡು ಕೂಡ ನೀವು ನೋಡಿರಲ್ಲ ಇದುವರೆಗೂ ಕೂಡ. ಇದೊಂದು ಕಂಪನಿ ಇದೆ, ದವ್ವಾ ಅಂತ. ಇದು ಕಂಪ್ನಿ ಒಂದು 500-600 ಗಾಡಿ ಸೇಲ್ ಮಾಡಿದ್ದಾರೆ ಬೆಂಗಳೂರು. ದವ್ವಾ ಅಂತ ಕಂಪ್ನಿನೇ ಇಲ್ಲ ಇವಾಗ. ಕಸ್ಟಮರ್ಸ್ ತೊಗೊಂಡಿರೋರು ಸರ್ವಿಸ್ಗೆ ಪರದಾಟ. ಸೊ ಸರ್ವಿಸ್ ನಾವೇ ಅಶ್ಯೂರೆನ್ಸ್ ಕೊಟ್ಟು ನಿಮಗೆ ಸರ್ವಿಸ್ ಒಂದು ಒಳ್ಳೆ ಪ್ರೀಮಿಯಂ ಸರ್ವಿಸ್ ಜೊತೆಗೆ ಪ್ರೀಮಿಯಂ ವೆಹಿಕಲ್ಸ್ ಬೇಕು ಅಂತ ಹೇಳಿದ್ರೆ
ಪ್ರೀಮಿಯಂ ವೆಹಿಕಲ್ಸು ಸಿಗುತ್ತೆ. ಅದ್ರ ಜೊತೆಗೆ ಇನ್ ಕೇಸ್ ಏನೋ ನೀವು ಒಂದು ಬಜೆಟ್ ಫ್ರೆಂಡ್ಲಿ ಗಾಡಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದೆಲ್ಲ ಕೂಡ ಇಂಪೋರ್ಟೆಡ್ ವೆಹಿಕಲ್ಸ್ ಆಗಿದ್ದು ಪ್ರೀ ಓನ್ಡ್ ವೆಹಿಕಲ್ಸ್. ನಮ್ಮಲ್ಲಿ ಹೊಸ ವೆಹಿಕಲ್ಸ್ ಸಿಗೋದು ಕಡಿಮೆ, ಬಟ್ ಪ್ರೀ ಓನ್ಡ್ ವೆಹಿಕಲ್ಸ್ಗೆ ನಿಮ್ಗೇನು ಹೊಸ ಗಾಡಿ ತೊಗೋತೀರಾ ಅಂತ ಹೇಳಿದ್ರೆ ನಿಮ್ಗೆ ಇನ್ ಕೇಸ್ ಏನೋ 3 ವರ್ಷ ವಾರಂಟಿ ಏನಾದ್ರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರೀ ಓನ್ಡ್ ವೆಹಿಕಲ್ಸ್ಗೂ ಕೂಡ ನಾವು ಸೇಮ್ ವಾರಂಟಿ ಕೊಡೋಂಥದ್ದು. ಇಲ್ಲಿ ನೋಡಿ, ನೀವು ಹೆಸರು ಕೇಳಿರಲ್ಲ ಅಂತಂಥ ಬ್ರ್ಯಾಂಡ್ಗಳಿದ್ದಾವೆ. ನೀವು ಇದರಲ್ಲಿ ಒಕಿನೋವಾ ಆಗಿರ್ಬೋದು, ಒಕಾಯ ಆಗಿರ್ಬೋದು, ಮಾರುತಿ ಸನ್ ಅಂತ ಇದೆ, ಎಷ್ಟೋ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದ್ದಾವೆ. ಇದೆಲ್ಲನೂ ಒಂದು ವೆರಿ ಲಿಮಿಟೆಡ್ ಕಡಿಮೆ ಪ್ರೈಸಿಂಗ್, ಸ್ಟಾರ್ಟಿಂಗ್ ಬರೀ ನಿಮ್ಗೆ ಒಂದು 35,000 ರೂಪಾಯಿಂದನೂ ಗಾಡಿ ಸಿಗೋಂಥದ್ದು. ನೋಡಿ, ಓಲಾ ಸ್ಟಾರ್ಟಿಂಗ್ ಪ್ರೈಸ್ 35,000 ರೂಪಾಯಿಂದ ಇದೆ. ಪ್ರೀಮಿಯಂ ವೆಹಿಕಲ್ಸ್ ಎಲ್ಲ ಏನಾದರೂ ಬೇಕು ಅಂತ ಹೇಳಿದ್ರೆ ನಿಮಗೆ ಪ್ರೀಮಿಯಂ ವೆಹಿಕಲ್ಸ್ ನೋಡಿ, ಇಲ್ಲಿ ಚೇತಕ್ ಇದೆ, ಇದೆಲ್ಲ ನೋಡ್ತಿರ್ಬೋದು. ನೋಡಿ, ಇದೆಲ್ಲ ಪಾಂಡಿಚೇರಿ ವೆಹಿಕಲ್ಸ್, ಇದೆಲ್ಲನೂ ಆಲ್ಮೋಸ್ಟ್ ನಿಮಗೆ ಬ್ಯಾಂಕ್ ಆಕ್ಷನ್ ಗಾಡಿಗಳಿರುತ್ತೆ ನಿಮಗೆ. ಸೊ ಕೇವಲ ನಿಮ್ಗೊಂದು 68,000-69,000 ರೂಪಾಯಿಗೆಲ್ಲೂ ಚೇತಕ್ ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ. ಓಲಾ ಏನಾದರೂ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಓಲಾ Gen 1 ಆಗಿರ್ಬೋದು, Gen 2 ಏರ್ ಎಲ್ಲ ರೀತಿಯ ಮಾಡೆಲ್ಸ್ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಓಲಾ ಅಲ್ಲಿ ನಿಮ್ಗೊಂದು ಸ್ಟಾರ್ಟಿಂಗ್ ಪ್ರೈಸ್ ಒಂದು 65-68. ಏನಪ್ಪ ಈಗ ಓಲಾ ಸರ್ವಿಸ್ ಸಿಗ್ತಾ ಇಲ್ಲ, ಸರ್ವಿಸ್ ಸರಿ ಇಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೋಬೇಡಿ, ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಪರ್ಚೇಸ್ ಮಾಡಿದ್ಮೇಲೆ ಕಂಪ್ಲೀಟ್ ಸರ್ವಿಸ್ ನಮ್ಮದೇ ಇರುತ್ತೆ. ವಾರಂಟಿ ಕೂಡ ಆಗಿರ್ಬೋದು, ಏನಾದ್ರು ತೊಂದರೆ ಆದರೂ ಕೂಡ ನಮ್ಮ ಕಡೆಯಿಂದನೇ ಸಿಗುತ್ತೆ. ಸೊ ಇದಿಷ್ಟು ಆದಮೇಲೆ ಪ್ರೀಮಿಯಂ ವೆಹಿಕಲ್ಸ್ ನೋಡಿದ್ವಿ, ಅನ್ಬ್ರಾಂಡೆಡ್ ವೆಹಿಕಲ್ಸ್ನ ಕೂಡ ನೋಡಿದ್ವಿ. ಸೊ ಇದೊಂದು ವೆಹಿಕಲ್ಸ್ ಆಲ್ರೆಡಿ ರೀಫರ್ಬಿಶ್ಡ್ ವೆಹಿಕಲ್ಸ್ ಕೂಡ ಆಪ್ಷನ್ ಇರೋವಂಥದ್ದು ನಿಮಗೆ. ಇಲ್ಲಿ ನೋಡಿ, ಇದೆಯಲ್ಲ ಕಂಪ್ಲೀಟ್ ರೀಫರ್ಬಿಶ್ ಆಗಿರ್ತಕ್ಕಂಥ ಗಾಡಿಗಳು ಕೇವಲ ನಿಮಗೆ 46,000 ರೂಪಾಯಿಗೆ ನಿಮಗೆ 3 ವರ್ಷ ವಾರಂಟಿ ವಿತ್ ಲಿಥಿಯಂ ಅಯಾನ್ ಬ್ಯಾಟ್ರಿ. ಮಾರ್ಕೆಟಲ್ಲಿ 30,000-35,000ಕ್ಕೆಲ್ಲ ಸಿಗುತ್ತೆ. ನಿಮಗೆ ಮಾರ್ಕೆಟಲ್ಲಿ 22 ಕ್ಯಾರೆಟು ಸಿಗುತ್ತೆ, 24 ಕ್ಯಾರೆಟು ಗೋಲ್ಡು ಸಿಗುತ್ತೆ. ಬಟ್ ಪ್ಯೂರಿಟಿ ಆ್ಯಂಡ್ ಕ್ವಾಲಿಟಿ ಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಲಿ ಕೇವಲ 46,000 ರೂಪಾಯಿಗೆ 3 ವರ್ಷ ವಾರಂಟಿ ಜೊತೆಗೆ ಲಿಥಿಯಂ ಬ್ಯಾಟ್ರಿ, ಅದು ನಿಮಗೆ 70 ಕಿಲೋಮೀಟರ್ ಮೈಲೇಜ್ ಕೊಡುವಂಥ ಗಾಡಿಗಳು ಸಿಗುತ್ತೆ. ಆ್ಯಂಡ್ ಈ ಗಾಡಿಗಳ ಬಗ್ಗೆ ಗೊತ್ತೇ ಇದೆ, ಹೆವಿ ಬಿಲ್ಡ್ ಕ್ವಾಲಿಟಿ ಗಾಡಿಗಳು ಇದಂತೂ ನಿಮಗೆ. ಇನ್ ಕೇಸ್ ನೀವೇನಾದರೂ ಹೊಲ ತೋಟ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಆಫೀಸ್ ಯೂಸ್ಗಳಿಗೆ ಹುಡುಗರಿಗೆ ಏನಾದ್ರು ಗಾಡಿ ಕೊಡ್ತಾ ಇದ್ದೀರಾ, ಫೀಲ್ಡ್ ವರ್ಕ್ ಹುಡುಗರಿಗೆ ಏನಾರು ಗಾಡಿ ಕೊಡಬೇಕು, ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಬಿಕಾಸ್ ಹೆವಿ ಬಿಲ್ಡ್ ಕ್ವಾಲಿಟಿ ಇರೋದ್ರಿಂದ ನಿಮಗೆ ಇದ್ರಲ್ಲಿ ನಿಮ್ಗೊಂದು ಲೈವ್ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀನಿ. ನಿಮಗೆ ಹೆವಿ ಗಾಡಿ ಇರೋದು ನಿಮಗೆ ಜಸ್ಟ್ ತೋರಿಸ್ತೀರಾ ಸರ್? ಡೆಮೋ ಇಲ್ಲಿ ನೋಡಿ, ಇವಾಗ ಈ ವೆಹಿಕಲ್ ಇದೆಯಲ್ಲ, ಇದು ನೋಡಿ, ಈ ವೆಹಿಕಲ್ ಸುಮ್ಮನೆ ಹಿಂಗೆ ಹೋಗ್ತಾ ಇದನ್ನ ಸುಮ್ಮನೆ ಹಿಂಗೆ ಬಿಸಾಕಿದ್ರು ಇದರಲ್ಲಿ ಏನೂ ಇರಲ್ಲ ಹೋಗೋದಕ್ಕೆ. ಬಿಕಾಸ್ ಎಕ್ಸ್ಟರ್ನಲ್ ಗಾರ್ಡ್ ಇರುತ್ತೆ ಆ್ಯಂಡ್ ಫುಲ್ ಚಾರ್ಜ್ ಇರೋದ್ರಿಂದ ನಿಮಗೆ ಎಲ್ಲೂ ನಿಮಗೆ ಡ್ಯಾಮೇಜ್ ಆಗೋವಂಥ ಇದು ಇರಲ್ಲ. ಆ್ಯಂಡ್ ಫೀಲ್ ಕೂಡ ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಇದನ್ನು ಕೂತ್ಕೊಂಡಾಗ ರೈಡಿಂಗ್ ಪೊಸಿಷನ್ ಆಗಿರ್ಬೋದು, ಓಡಿಸೋ ಹ್ಯಾಂಡಿಂಗ್ ಪೊಸಿಷನ್ ಎಲ್ಲನೂ ಫುಲ್ ಕಂಫರ್ಟಬಲ್ ಆಗೇ ಇರುತ್ತೆ. ಸೊ ಬರೀ ಗಾಡಿ ಓಡಿಸೋದು ಎತ್ತಾಕೋದಕ್ಕೆ ಅಂತಲ್ಲ, ಬಿಕಾಸ್ ರೈಡಿಂಗ್ ಕಂಡೀಷನ್ ಕಂಫರ್ಟ್ ಆಗಿರುತ್ತೆ. ಜೊತೆಗೆ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ. ಬೂಟ್ ಸ್ಪೇಸು ನೋಡಿ, ಒಳ್ಳೆ ಡೆಪ್ತ್ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ. ಒಳ್ಳೆ ಬೂಟ್ ಸ್ಪೇಸ್ ಕೂಡ ಇದೆ. ಇನ್ ಕೇಸ್ ನೀವೇನಾದರೂ ಹೊಲ ತೋಟ ಅಥವಾ ನಿಮ್ಮ ಹುಡುಗರಿಗೆ ಫೀಲ್ಡ್ ವರ್ಕ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿ ಆಲ್ಮೋಸ್ಟ್ ನೋಡ್ಬೋದು ನೀವು 1 ಫೀಟ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಯಾಕಂದರೆ 14 ಇಂಚ್ ನೋಡಿ, ಗ್ರೌಂಡ್ ಕ್ಲಿಯರೆನ್ಸು ಆಲ್ಮೋಸ್ಟ್ ನಿಮಗೆ ಅದು ನಿಮಗೆ 14 ಇಂಚ್ ವೀಲ್ ಬೇಸ್ ಇರೋದ್ರಿಂದ ಫ್ರಂಟಲ್ಲೂ ಕೂಡ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಸಿಗುತ್ತೆ, ಬ್ಯಾಕಲ್ಲೂ ಡಿಸ್ಕ್ ಬ್ರೇಕ್ ಸಿಗೋದ್ರಿಂದ ರೈಡಿಂಗ್ ಕಂಫರ್ಟ್ ಚೆನ್ನಾಗಿರುತ್ತೆ. ಈ ಗಾಡಿ ನಿಮಗೆ 3 ವರ್ಷ ವಾರಂಟಿ ಜೊತೆಗೆ ಹೊಸ ಬ್ಯಾಟ್ರಿ. ಮುಂಚೆ ಎಲ್ಲನೂ ನಮ್ಮದು ಆಫರ್ ಸೇಲಲ್ಲಿ ಕೇವಲ 60,000 ರೂಪಾಯಿಗೆ 1 ವರ್ಷ ವಾರಂಟಿ ಜೊತೆ ಕೊಡ್ತಿದ್ವಿ. ಬಟ್ ಇವಾಗ ಬ್ಯಾಟ್ರಿ ನಿಮಗೆ ಹೊಸ ಬ್ಯಾಟ್ರಿ ಜೊತೆಗೆ 3 ವರ್ಷ ವಾರಂಟಿ ಸಿಗುತ್ತೆ. ಕೇವಲ 68,000 ರೂಪಾಯಿಗೆ ನಿಮಗೆ 3 ವರ್ಷ ವಾರಂಟಿ ಸಿಗೋಂಥ ಬ್ಯಾಟ್ರಿ ಜೊತೆಗೆ ಸಿಗುತ್ತೆ. ಇದರಲ್ಲಿ ನಿಮಗೆ ರೇಂಜ್ ಆಪ್ಷನ್ ಮಾಡ್ಕೋಬೋದು. ಸರ್ ಮೈಲೇಜ್ ನನಗೆ 70 ಕಿಲೋಮೀಟರ್ ಸಾಲಲ್ಲ, ಇನ್ನೂ ಮೈಲೇಜ್ ಜಾಸ್ತಿ ಬೇಕು, ಆ ಥರ ಕಂಡೀಷನಲ್ಲಿ ನಮಗೆ 70 ಕಿಲೋಮೀಟ್ರ್ ಹೋಗುವಂಥ ಮೈಲೇಜ್ ಬ್ಯಾಟ್ರೀಸನ್ನು ಸಿಗುತ್ತೆ. 100 ಮತ್ತು 150 ಕಿಲೋಮೀಟ್ರ್ ಕೂಡ ನಾವು ಮಾಡ್ಕೋಬೋದು. ಇದರಲ್ಲಿ ಹೆಂಗೆ ಬ್ಯಾಟ್ರಿ ಸೈಜ್ ದೊಡ್ಡ ಬರುತ್ತೆ. ಇದೆಲ್ಲವೂ ಕೂಡ ವಿತೌಟ್ ಬ್ಯಾಟ್ರಿ ಇರ್ತಕ್ಕಂಥ ಗಾಡಿಗಳು. ಇದಕ್ಕೆ ಬ್ಯಾಟ್ರಿ ಆಪ್ಷನ್ನ ಕೊಡ್ತೀವಿ ನಾವು. ಯಾವ ರೀತಿ ಸಣ್ಣ ಬ್ಯಾಟ್ರಿ ತೊಗೊಂಡ್ರೆ 70 ಕಿಲೋಮೀಟ್ರ್ ಹೋಗುತ್ತೆ. ಆ್ಯಂಡ್ ಇನ್ ಕೇಸ್ ಏನಾದರೂ ನಿಮಗೆ 100 ಕಿಲೋಮೀಟ್ರ್ ಬೇಕಂದರೆ ಮೀಡಿಯಮ್ ಸೈಜು ಈ ಗಾಡಿನ 150 ಕಿಲೋಮೀಟ್ರ್ ಕೂಡ ಮಾಡ್ಕೋಬೋದು. ಸೂಪರ್. ಹಾಗಾದ್ರೆ ನಿಮ್ಮಲ್ಲಿ ಎಲೆಕ್ಟ್ರಿಕ್ ಗಾಡಿ ಹೇಳಿ, ಏನು ಹೇಳಕ್ ಬಂದ್ರಿ? ಕಂಪ್ಲೀಟ್ ಇದೊಂದು ಪ್ರೀಮಿಯಂ ಗಾಡಿ. ಇದು ಆಕ್ಚುಲಿ ಇದೆಲ್ಲಾನು ಹೆಂಗೆ ಅಂತ ಹೇಳಿದ್ರೆ ಅನ್ಯೂಸ್ಡ್ ಗಾಡಿಗಳೇ, ರೀಫರ್ಬಿಶ್ಡ್ ಆಗಿರೋದ್ರಿಂದ ನಿಮಗೆ ಹೊಸ ಬ್ಯಾಟ್ರಿ ಬರುತ್ತೆ, ಹೊಸ ಇದು ಕಂಡೀಷನ್ನು. ಅಥವಾ ನಿಮ್ಗೆ ಇನ್ ಕೇಸ್ ಏನಾದ್ರು ಆಪ್ಷನ್, ನಿಮ್ಮ ಹತ್ರ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಇದ್ದು ಅದನ್ನು ಸೇಲ್ ಮಾಡಬೇಕು, ಅಥವಾ ನೀವು ಯಾವುದಾದ್ರು ಒಂದು ಸೆಕೆಂಡ್ ಹ್ಯಾಂಡ್ ಎಲೆಕ್ಟ್ರಿಕ್ ವೆಹಿಕಲ್ನ ಗೊತ್ತಿರೋ ಹತ್ರನೇ ತೊಗೋಬೇಕು ಅಂತ ಹೇಳಿದ್ರೆ, ಸರ್ ಇವತ್ತು ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ನಿಮ್ಮ ಹತ್ರ ಒಂದು ಪೆಟ್ರೋಲ್ ಗಾಡಿ ಇರುತ್ತೆ, ಅದು ಯಾವ್ದಾದ್ರು ಲೋಕಲ್ ಗ್ಯಾರೇಜ್ ಮೆಕ್ಯಾನಿಕ್ ಹತ್ರ ತೊಗೊಂಡೋಗಿದ್ರೆ ಇಂಜಿನ್ ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಡು ಅಂದರೆ ಕ್ಲೀನಾಗಿ ಓಡಿಸ್ಬಿಟ್ಟು ಚೆಕ್ ಮಾಡ್ತಾರೆ. ಬಟ್ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಆ ಥರ ಆಗಲ್ಲ. ಯಾಕಂದರೆ ಬ್ಯಾಟ್ರಿ ಹೆಲ್ತ್ ಆಗಿರಲಿ ಅದನ್ನು ಐಡೆಂಟಿಫೈ ಮಾಡೋದು ಕಷ್ಟ ಇದೆ. ಬಟ್ ನಾವು ಮೈ ಬ್ಯಾಟ್ರಿ ಟೆಕ್ಕಲ್ಲಿ ಏನು ಮಾಡ್ಕೊಡ್ತೇವೆ, MBT ಅಶ್ಯೂರೆನ್ಸ್ ಅಂತ ಕೊಡ್ತೀವಿ. ನಿಮ್ಮ ಹತ್ರ ಯಾವ್ದಾದ್ರು ಗಾಡಿ ಇದೆಯಾ, ಅದನ್ನು ಸೇಲ್ ಮಾಡಬೇಕು, ಅಥವಾ ನೀವು ಯಾರ ಹತ್ರ ಪರ್ಚೇಸ್ ಮಾಡ್ತಾ ಇದ್ದೀರಾ, ಆ ಗಾಡಿನ ತೊಗೊಂಬನ್ನಿ, ನಮಗೆ 1 or 2 days ಟೈಮ್ ಬೇಕಾಗುತ್ತೆ.
ಅದ್ರ ಗಾಡಿ ವ್ಯಾಲ್ಯೂಯೇಷನ್ ಏನಿದೆ, ಬ್ಯಾಟ್ರಿ ಹೆಲ್ತ್ ಏನಿದೆ, ನೀವು ತಗೋಬೋದ, ಎಷ್ಟು ಪ್ರೈಸಿಗೆ ತಗೋಬೋದು ಅನ್ನೋ ಒಂದು ವ್ಯಾಲ್ಯೂಯೇಷನ್ ನಾವು ಕೊಡ್ತೀವಿ ನಿಮಗೆ. ಸೊ ಅಷ್ಟು ವ್ಯಾಲ್ಯೂಯೇಷನ್ ಪ್ರೈಸ್ ಜೊತೆಗೆ ಅಥವಾ ಇನ್ನೂ ಅನ್ಬ್ರಾಂಡೆಡ್ ವೆಹಿಕಲ್ಸ್ ಏನೋ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ಬೋದು. ಇವೆಲ್ಲ ಸೇಲ್ಗಿರ್ತಕ್ಕಂಥ ಎಲ್ಲ ಸೇಲಿಗೆ ಸರ್, ರೆಡಿ ಇರ್ತಕ್ಕಂಥ ಗಾಡಿಗಳು ನಿಮಗೆ. ಕೇವಲ ಇದು ನೋಡಿ, ಇದು ಒಕಿನಾವಾ ಹೊಸ ಗಾಡಿ ತಗೋತೀರಾ ಅಂತ ಹೇಳಿದ್ರೆ 1,30,000 1,20,000ವರೆಗೂ ಬೀಳುತ್ತೆ ನಿಮಗೆ. 90 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ, ಹೊಸ ಬ್ಯಾಟ್ರಿ. ಬಟ್ ನಮ್ಮಲ್ಲಿ ನಿಮಗೆ ಕೇವಲ 63,000 ರೂಪಾಯಿಗೆ ನಿಮಗೆ ವೆಹಿಕಲ್ ಸೆಕೆಂಡ್ ಓನರ್ ಆಗ್ತಾರೆ. ಪ್ರೀ ಓನ್ಡ್ ವೆಹಿಕಲ್ 65,000 ರೂಪಾಯಿಗೆ ನಿಮಗೆ 3 ವರ್ಷ ವಾರಂಟಿ ಇರೋ ಹೊಸ ಬ್ಯಾಟ್ರಿ ಸಿಗುತ್ತೆ. ಅದು 90 ಕಿಲೋಮೀಟರ್ ಮೈಲೇಜ್ ಬೈಕ್ ಸಮೇತ ಫುಲ್ 63,000 ರೂಪಾಯಿ ತಗೊಂಡು 63,000 30,000 ರೂಪಾಯಿ ಡಿಸ್ಕೌಂಟ್. ಹೌದು, 63,000 ರೂಪಾಯಿ ನಿಮಗೆ ಬೀಳುತ್ತೆ ವಿತ್ ಹೊಸ ಬ್ಯಾಟ್ರಿ, 3 ವರ್ಷ ವಾರಂಟಿ. ನೀವು ಹೊಸ ಗಾಡಿ ತೊಗೊಂಡ್ರು ಸೇಮ್ 3 ವರ್ಷ ವಾರಂಟಿ ಸಿಗುತ್ತೆ. ಪ್ರೀ ಓನ್ಡ್ ವೆಹಿಕಲ್ ತೊಗೊಂಡ್ರು ಕೂಡ 3 ವರ್ಷ ವಾರಂಟಿ ಸಿಗುತ್ತೆ. ಯಾಕಂದ್ರೆ ಇದರಲ್ಲಿ ಇರತಕ್ಕಂಥ ಬ್ಯಾಟ್ರಿ ಹಾಳಾಗಿರುತ್ತೆ, ನಾವು ಹೊಸ ಬ್ಯಾಟ್ರಿ ಹಾಕ್ಕೊಡ್ತೀವಿ. ಅದಕ್ಕೋಸ್ಕರ ನಿಮಗೆ 3 ವರ್ಷ ವಾರಂಟಿ ಕೊಡ್ತೀವಿ. ಸೂಪರ್. ನೋಡಿ, ಯಾರಿಗೆಲ್ಲ ಸರ್ವಿಸ್ ಬೇಕಂದ್ರೂ ಮಾಡ್ಕೊಡ್ತಾರೆ, ಗಾಡಿ ಏನಾದರೂ ಬೇಕಂದ್ರೆ ಗಾಡಿ ಕೂಡ ಸಿಗುತ್ತೆ. ಬೇಸಿಕ್ ಪ್ರೈಸ್ ಎಷ್ಟು ಸರ್? ಬೇಸಿಕ್ ಪ್ರೈಸ್ 30,000 ರಿಂದ 35,000 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ಸರ್. 30,000 ರಿಂದ 35,000 ರೂಪಾಯಿ ತಗೊಂಬಂದ್ರೆ ಸಾಕು, ನೀವು ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನ ತಗೊಂಡು ಹೋಗ್ಬೋದು. ಅದು ಶೋರೂಮ್ ಅಲ್ಲಿ ಏನಿರುತ್ತೋ ಅದಕ್ಕಿಂತ ಆಲ್ಮೋಸ್ಟ್ ಅಪ್ ಟು 50% ಕಡಿಮೆ ಅಂತೂ ಆಗೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲಾನು ಆಕ್ಷನ್ ವೆಹಿಕಲ್ ಇರೋದ್ರಿಂದ ನಿಮಗೆ ಬೆಸ್ಟ್ ಪ್ರೈಸಸ್ ಅಲ್ಲಿ ಸಿಗುತ್ತೆ. ಯಾಕೆ ಆಕ್ಷನ್ ಪ್ರೈಸಸ್ ಕಡಿಮೆ ಆಗುತ್ತೆ ಅಂತ ನಿಮ್ಗೆ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ಈಗ ಕಸ್ಟಮರ್ ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿ ಗಾಡಿ ತೊಗೊಂಡಿರ್ತಾರೆ, ಸ್ವಲ್ಪ EMI ಕೂಡ ಕಟ್ಟಿರ್ತಾರೆ. ಬ್ಯಾಂಕ್ ಅವ್ರಿಗೇನು ಫಂಡಿಂಗ್ ಮಾಡಿರ್ತಾರೆ, ಆ ದುಡ್ಡು ಬಂದರೆ ರಿಕವರ್ ಆದರೆ ಸಾಕು ಅಂತ ಕೊಡ್ತಾರೆ. ಸೊ ಆ ಟೈಮಲ್ಲಿ ನಿಮಗೆ ಒಂದು ಚಾನ್ಸ್ ವೆಹಿಕಲ್ಸ್ ನಮ್ಮ ಹತ್ರ ಇದು ಯಾವುದು ಎಷ್ಟು ವೆಹಿಕಲ್ಸ್ ನೋಡಿದ್ರಲ್ಲ ಎಲ್ಲ ಕೂಡ ಚಾನ್ಸ್ ವೆಹಿಕಲ್ಸ್ ವಿತ್ ಮೈ ಬ್ಯಾಟ್ರಿ ಟೆಕ್ ಸರ್ವಿಸ್ ಅಶ್ಯೂರೆನ್ಸ್ ಜೊತೆಗೆ. ಸೂಪರ್. ನೋಡಿ, ಯಾರಿಗೆಲ್ಲ ಬೇಕೋ ಡಿಸ್ಪ್ಲೇ ಮೇಲೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಡೈರೆಕ್ಟ್ ಸುಂಕುತ್ಕಟ್ಟೆ ವೈಲ್ಡ್ ಕ್ರಾಫ್ಟ್ ಫ್ಯಾಕ್ಟ್ರಿ, ಆ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಬ್ಯಾಕ್ ಸೈಡ್ ಇರ್ತಕ್ಕಂಥದ್ದೇ ಮೈ ಬ್ಯಾಟ್ರಿ ಟೆಕ್ ಹೌದು ಸರ್ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡ್ಬೋದು. 10 to 6 ಎನಿ ಟೈಮ್ ಕಾಲ್ ಮಾಡಿ. ಡೆಡಿಕೇಟೆಡ್ ಆಗಿ ನಿಮ್ಗೆ ಪ್ರಾಬ್ಲಮ್ಸ್ ಆಗಿರ್ಬೋದು, ಸರ್ವಿಸ್ ನಿಮ್ಗೆ ಪ್ರಾಬ್ಲಮ್ ಆಗಿದೆ, ಸರ್ವಿಸ್ ಸಿಗ್ತಲ್ಲ, 10 ರಿಂದ 6 ಗಂಟೆ ಎನಿ ಟೈಮ್ ಕಾಲ್ ಮಾಡಿ. ಕಾಲ್ ಕನೆಕ್ಟ್ ಆಗಲಿ ಒಂದು ವಾಟ್ಸ್ಆ್ಯಪ್ ಮಾಡಿ, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಸೂಪರ್.